ಹಾಯ್ ಫ್ರೆಂಡ್ಸ್, ಪರಿಣಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪರಿಣಿತಾ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ನಿಮಗೆ ಇವತ್ತು ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕ್ತಿದ್ದೀನಿ. ಕರ್ಬೇವಿನ ಸೊಪ್ಪು, ಮತ್ತು ಇದು ಕಡಲೆ ಬೀಜನ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಂತರ ಕಡಲೆ ಹಿಟ್ಟು, ಸ್ವಲ್ಪ ಚಿರೋಟಿ ರವೆ ಹಾಕಿ ಮಿಕ್ಸ್ ಮಾಡಿ, ಅಚ್ಚ ಖಾರದ ಪುಡಿ ಹಾಕಿ, ಸೋಡಾ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಿಡಬೇಕು. ಕಡಲೆ ಹಿಟ್ಟು ಹಾಕಿದ್ದೀನಿ, ಇದು ಚಿರೋಟಿ ರವೆ ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ, ಮತ್ತು ಸೋಡಾ, ಹಸಿಮೆಣಸಿನ್ಕಾಯಿ ಮರ್ತಿದ್ದೆ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಮತ್ತು ಹಾಗೆ ಜೀರಿಗೆ, ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಒಂದು ಹದದಲ್ಲಿ, ಜಾಸ್ತಿ ನೀರು ಹಾಕಬಾರ್ದು, ಒಂದು ಹದದಲ್ಲಿ ನೀಟಾಗಿ ಕಲಿಸ್ಕೋಬೇಕು. ಪಕೋಡ ಹಾಕೋಕ್ಕೆ ಎಣ್ಣೆ ಕಾಯಲಿಟ್ಟಿದ್ದೀನಿ. ಈಗ ಎಣ್ಣೆಗೆ ಹಾಕ್ತೀನಿ, ತೋರಿಸ್ತೀನಿ ಒಂದು ನಿಮಿಷ. ಎಣ್ಣೆಗೆ ಪಕೋಡ ಹಾಕಿದ್ದೀನಿ, ಅದು ಬೇಯ್ತಿದೆ. ಅದ್ರ ಜೊತೆಗೆ ಮೊಳಕೆ ಬಂದಿರೋ ಕಾಳು ಉಪ್ಪು ಸಾಂಬಾರು ಮಾಡಿದ್ದೀನಿ. ಇಲ್ಲಿ ನೋಡಿ, ಗರಿಗರಿಯಾಗಿ ಪಕೋಡ ತುಂಬ ಚೆನ್ನಾಗಿ ಸೂಪರಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ನಾವು ಮಾಡೋ ವಿಡಿಯೋ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.